ದೇವಸ್ಥಾನಗಳ ಪುನಃಸ್ಥಾಪನೆ ಬಗ್ಗೆ ಮಾತನಾಡುವಾಗ ಅಯೋಧ್ಯೆ ಆಯಿತು, ಅದರ ಜೊತೆಯಲ್ಲೇ ಮಥುರಾ ಬಾಕಿ ಇದೆ ಅನ್ನೋ ಮಾತುಗಳು, ಹಾಗೆ ಕಾಶಿಯಲ್ಲೂ ಕೂಡ ಜ್ಞಾನವಾಪಿ ವಾಪಸ್ ಮಂದಿರ ಆಗ್ಬೇಕು ಅನ್ನೋ ಕೂಗುಗಳು, ಇದು ಮೂರಕ್ಕೆ ನಿಲ್ಲುತ್ತೆ ಅನ್ನೋದು ಒಂದು ಕಲ್ಪನೆ. ಆದ್ರೆ ಪ್ರತಿಯೊಂದು ಕಡೆಯಲ್ಲೂ ಕೂಡ ಮಸೀದಿ ಕೆಳಗೆ ದೇವಸ್ಥಾನ ಹುಡ್ಕೋ ಕಾರ್ಯ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲೇ ತಗೊಳ್ಳಿ, ನೀವು ಲಾಡ್ಲೆ ಮಶಾಕ್ ದರ್ಗಾವನ್ನ ದೇವಸ್ಥಾನ ಮಾಡಿ ಅಂತ ಹೇಳಿ ಹೋರಾಟ ಮಾಡ್ತೀರಿ. ಹಾಗೆ ಶ್ರೀರಂಗಪಟ್ಟಣದಲ್ಲಿ ಮೊನ್ನೆ ಕೂಡ ಗಲಾಟೆಗಳಾಗೋಯ್ತು, ಮೈದಾನಗಳಿಂದ ವಾಪಸ್ ಕೊಡಿ ಅಂತ ಹೇಳಿ. ಅಂದ್ರೆ ಎಷ್ಟು ಮಸೀದಿ ಕೆಳಗಡೆ ಮಂದಿರ ಹುಡುಕೋ ಪ್ರಯತ್ನಗಳು ಮಾಡಬೇಕು ಅಂತ ನೋಡಿ. 84ರಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದಂಥ ಪೂಜ್ಯರಾದಂಥ ಅಶೋಕ್ ಜಿ ಸಿಂಘಲ್ ಅವರು ರಾಷ್ಟ್ರಪತಿ ಕಡೆ ಹೋಗ್ತಾರೆ. 32 ಜನ ಸಾಧು ಸಂತರ ಕರ್ಕೊಂಡು ಹೋಗ್ತಾರೆ, ಇಡೀ ದೇಶದ ಎಲ್ಲ ಸಾಧು ಸಂತರ. ಅದರಲ್ಲಿ ನಮ್ಮ ಕರ್ನಾಟಕದ ಪೂಜ್ಯ ಉಡುಪಿಯ ಪೇಜಾವರ ಸ್ವಾಮೀಜಿ ಕೂಡ ಇದ್ರು. ಅವರು ಒಂದು ಪುಸ್ತಕವನ್ನು ಕೊಡ್ತಾರೆ ಅವ್ರ ಮುಂದೆ. 30,000 ದೇವಸ್ಥಾನಗಳನ್ನು ಒಡೆದು ಮಸೀದಿ ಮಾಡಲಾಗಿದೆ, ಅದರ ದಾಖಲೆ ಯಾವ ರಾಜ ಬಂದ, ಯಾವ ದೇವಸ್ಥಾನ ಹೊಡೆದ, ಯಾವ ಮಸೀದಿ ಇದೆ, ಯಾವ ಇಸ್ವಿಯಲ್ಲಿ, ದಾಖಲೆಯನ್ನ ರಾಷ್ಟ್ರಪತಿಯವರ ಹತ್ರ ಇಟ್ಟು ಹೇಳಿದ್ರು, 30,000 ದೇವಸ್ಥಾನಗಳ ದಾಖಲೆ ತಮ್ಮ ಮುಂದೆ ಇಟ್ಟಿದ್ದೀವಿ, ನಮಗೆ 30,000 ದೇವಸ್ಥಾನಗಳಲ್ಲಿ ವಾಪಸ್ ಬೇಡ, ನಮಗೆ 3 ಕೊಡಿ, ಅಯೋಧ್ಯ, ಮಥುರಾ ಮತ್ತು ಕಾಶಿ 3 ಕೊಡಿ, ಎಲ್ಲ ಶಾಂತಿಯಿಂದ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಒಪ್ಕೊಳ್ಳಿಲ್ಲ. ಪರಿಣಾಮದಿಂದ ಇವತ್ತು ಅದು ಅಯೋಧ್ಯ ಹೋರಾಟದಿಂದ ಪ್ರಾರಂಭ ಆಗಿದ್ದು ಇಲ್ಲಿ ತನಕ ಬಂದಿದೆ. ನಾನು ಹೇಳೋದು ಮಾನಸಿಕತೆ, ದೇವಸ್ಥಾನವನ್ನ ಒಡೆಯುವಂತಹ ಮಾನಸಿಕತೆ ಇದೆಯಲ್ಲ, ನಿಮಗೆ ತೊಂದರೆ ಏನು ಕೊಟ್ಟಿದೆ? ಇಸ್ಲಾಮಿಗೆ, ಮುಸ್ಲಿಂ ಸಮಾಜಕ್ಕೆ, ಮುಲ್ಲಾ ಮೌಲಿಗೆ ನಾನು ಕೇಳ್ತಾ ಇದ್ದೀನಿ, ನಿಮಗೆ ನಮ್ಮ ದೇವಸ್ಥಾನ ತೊಂದರೆ ಕೊಟ್ಟಿದ್ದು ಒಂದು ಉದಾಹರಣೆ ಹೇಳಿ. ಏನು ತೊಂದರೆ ಕೊಟ್ಟಿದೆ? ನಮ್ಮ ಪಾಡಿಗೆ ನಾವು ಪೂಜೆ ಪುನಸ್ಕಾರ, ಅಭಿಷೇಕ, ಗಂಟೆ, ಶಾಂತಿ, ಧ್ಯಾನ, ತಪಸ್ಸು ಮಾಡ್ತಾ ಇರುವಂತಹ ಸುಂದರವಾದಂತಹ ನಮ್ಮ ಆಸ್ಥೆ, ನಮ್ಮ ರಕ್ತ, ಅದು ನಮ್ಮ ಭಾವನೆ, ಅದು ಕಲ್ಲಿನ ಗೋಡೆ ಅಲ್ಲ ಅದು. ಅದನ್ನು ಒಡೆಯುವಂತಹ ಮಾನಸಿಕತೆ ಇಲ್ಲಿ ತನಕ ನಡ್ಕೊಂಡು ಬಂದಿದೆ. ನೀವು ಹೇಳಿದಂತಹ ಉದಾಹರಣೆಗಳು ಕಬಳಿಸಿದ್ದಾರೆ. ಈಗ ಸ್ವಾತಂತ್ರ್ಯದ ನಂತರ ಕಬಳಿಸಿದ್ದಾರೆ. 1986ರಿಂದ 1990ರವರೆಗೆ ಕಾಶ್ಮೀರದಲ್ಲಿ ನಮ್ಮ ಹಿಂದೂಗಳನ್ನು ಹೊರಗೆ ಹಾಕಿದಾಗ 1,400 ದೇವಸ್ಥಾನಗಳನ್ನ ಈ ದೇಶದ ಅನ್ನ ತಿಂದಂತಹ ಮುಸ್ಲಿಮರೇ ಒಡೆದು ಹಾಕಿದ್ರು. ಈಗಲೂ ಇದೆ ಮಾನಸಿಕತೆ, ಬಾಬರ್ ಮಾನಸಿಕತೆ, ಹುಮಾಯೂನ್ ಮಾನಸಿಕತೆ, ಅಕ್ಬರ್ ಮಾನಸಿಕತೆ ಇವತ್ತಿಗೂ ಜೀವಂತವಾಗಿದೆ. ಅದಕ್ಕೆ ನಾವು ದೇವಸ್ಥಾನಗಳ ಪಾವಿತ್ರತೆಯನ್ನು ಕಾಪಾಡೋಗೋಸ್ಕರ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಇದು ದೀರ್ಘ ಆಗಲೇ, ಇದು ನಮ್ಮ ಸಾವಿಗೆ ಆಗಲೇ, ಆದರೆ ನಮ್ಮ ದೇವಸ್ಥಾನವನ್ನ, ನಮ್ಮ ಪಾವಿತ್ರತೆಯನ್ನು ಉಳಿಸೋಗೋಸ್ಕರ ನಾವು ಹೋರಾಟವನ್ನು ಮಾಡಲೇಬೇಕಾಗಿದೆ. ನೀವು ಬಾಬರನ ಬಗ್ಗೆ ಮಾತನಾಡ್ತಾ ಇದ್ರಿ. ಈಗ ಅಯೋಧ್ಯೆಯಲ್ಲಿ ಬಾಬರ್ ಮಸೀದಿಯನ್ನ ಕೆಡವಲಾಯಿತು, ಅದಾದ ನಂತರ ಸಂಘರ್ಷಗಳಾಯಿತು, ಕಾನೂನಾತ್ಮಕವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಮತ್ತೊಂದು ಬಾಬರನ ಮಸೀದಿ ಕಟ್ಲಿಕ್ಕೆ ಮುಂದಾಗ್ತಿದ್ದಾರೆ, ಅತ್ಯಂತ ಭವ್ಯವಾದ ಮಸೀದಿ ಕಟ್ಲಿಕ್ಕೆ ಮುಂದಾಗ್ತಿದ್ದಾರೆ. ನಮ್ಮದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದಕ್ಕೂ ಕೂಡ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ. ಇದನ್ನ ತಪ್ಪು ಅಂತ ಹೆಂಗ್ ಹೇಳ್ತೀರಿ? ನೋಡಿ, ಬಾಬರ್ ಒಬ್ಬ ಆಕ್ರಮಕ, ಒಬ್ಬ ಲೂಟಿಕೋರ, ಒಬ್ಬ ಮತಾಂಧ, ಒಬ್ಬ ದೇಶದ್ರೋಹಿ. ಅವನು ನಮ್ಮ ದೇಶದ ಮುಸ್ಲಿಂ ಅಲ್ಲ, ನಮ್ಮ ದೇಶದ ನಾಯಕ ಅಲ್ಲ. ಎಲ್ಲೋ ವಿದೇಶದ ಅಫ್ಘಾನಿಸ್ತಾನದಿಂದ ಬಂದ ನಮ್ಮ ದೇಶ ಮೇಲೆ ದಾಳಿ ಮಾಡಿ, ಲೂಟಿ ಮಾಡಿ, ನಮ್ಮ ದೇಶದ ದೇವಸ್ಥಾನಗಳನ್ನು ಒಡಿತಾ ಬಂದು ಕೊನೆಗೆ ಇದನ್ನು ಒಡೆದ. ಅಂದ್ರೆ ಒಬ್ಬ ಲೂಟಿಕೋರನ ಪರವಾಗಿ ಇವತ್ತು ಪಶ್ಚಿಮ ಬಂಗಾಳ ಅಲ್ಲ, ನಾನು ಹೇಳೋದು 48, 49ರಲ್ಲೇ ಕಾಂಗ್ರೆಸ್ಸು ರಾಮನ ಪರವಾಗಿ ನಿಂತ್ಕೊಳ್ಳಿಲ್ಲ, ಬಾಬರ್ನ ಪರವಾಗಿ ನಿಂತ್ಕೊಂಡಂತ ಇವತ್ತು ಆ ದುರ್ದೈವದ ಕಾಂಗ್ರೆಸ್ಸು ನಮ್ಮ ಕಣ್ಣು ಮುಂದೆ ಇದೆ. ಅದಕ್ಕೆ ನಾಶ ಆಗ್ತಾ ಇದ್ದಾರೆ. ಬಾಬರ್ನ ಪರವಾಗಿ, ಬಾಬರ ಒಬ್ಬ ಆಕ್ರಮಕ, ಲೂಟಿಕೋರ, ಅತ್ಯಾಚಾರಿ, ಮತಾಂಧ ಅವನು. ರಾಮನ ಪರವಾಗಿ ನಿಂತ್ಕೊಳ್ಳೋದು, ರಾಮ ಒಬ್ಬ ಕಾಲ್ಪನಿಕ ಅಂತ ಹೇಳಿ ಅಫಿಡವಿಟ್ ಅನ್ನು ಸುಪ್ರೀಂ ಕೋರ್ಟ್ ಬರೆದುಕೊಡುವಂತಹ ಇವತ್ತಿನ ಈ ನೀಚ ಕಾಂಗ್ರೆಸ್ಸಿಗರು, ಇನ್ನು ಮುಸ್ಲಿಂ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ MP ನಾನು ಬಾಬರ್ ಮಸೀದಿ ಕಟ್ತೀನಿ ಅಂತ ಹೇಳುವಂಥದ್ದು ನಾವು ಬಿಡೋಲ್ಲ, ಸಾಧ್ಯನೇ ಇಲ್ಲ. 1 ಇಂಚು ಕೂಡ ಬಾಬರ ಮಸೀದಿಯ ಕಲ್ಲು, ಇಟ್ಟಂಗಿ, ಸಿಮೆಂಟು ಅಲ್ಲಿ ಏನೂ ಹಾಕ್ಸ್ಕೊಡುದಿಲ್ಲ. ಕರ್ನಾಟಕದಿಂದ ಸಾವಿರ ಜನ ಹೋಗಿ ನಾವು ಅದನ್ನು ತಡಿತೀವಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ನೋ ಬಾಬರ್.
ಇನ್ನು ಮತ್ತೆ ನಾವು ಬಾಬರನ್ನ ಕಾಣಕ್ಕೆ ಸಾಧ್ಯನೇ ಇಲ್ಲ. ಸರಿಯೇ, ಬಾಬರ್ ಮೇಲೆ ಅಷ್ಟೊಂದು ದ್ವೇಷ ಇದೆ, ಅಷ್ಟೊಂದು ಕೋಪ ಇದೆ, ಹಿಂದೂಗಳ ಸಂರಕ್ಷಣೆಯ ಹೊಣೆ ಕೂಡ ಅಷ್ಟೇ ಗಟ್ಟಿಯಾಗಿ ಬರ್ಬೇಕಲ್ವಾ? ಯಾಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ, ಹಿಂದೂಗಳ ರಕ್ಷಣೆಯ ಜವಾಬ್ದಾರಿ ನಮ್ದು ಅಂತ ಹೇಳಿಕೊಳ್ಳುವ ರಾಜಕೀಯ ಪಕ್ಷ ಬಿಜೆಪಿ, ಅದರದೇ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ, ಪಕ್ಕದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಮೌನ ಅನೇಕ ಹಿಂದೂಗಳ ತಾಳ್ಮೆಯನ್ನ ಪರೀಕ್ಷೆಗೊಡ್ಡಿದೆ. ಇಷ್ಟೇನಾ ಹಾಗಾದ್ರೆ ಭಾರತದ ಕೈಲಿ ಮಾಡ್ಲಿಕ್ಕಾಗೋದು? ಅಲ್ಲಿ ಎಷ್ಟು ಮಂದಿ ಹಿಂದೂಗಳ ಪ್ರಾಣ ಹೋಗ್ಬೇಕು? ಭಾರತ ಇದಕ್ಕೆ ಒಂದು ಉತ್ತರವನ್ನ ಕೊಡುವ ಹೊತ್ತು ಬರ್ಲಿಕ್ಕೆ ಅನ್ನೋ ಪ್ರಶ್ನೆ ಎದ್ದಿದೆ ಈಗ. ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತ ಹಿಂದೂಗಳ ಒಂದು ಹಲ್ಲೆ, ಕೊಲೆ ಬಹಳ ನೋವನ್ನು ಉಂಟು ಮಾಡುವಂತಹದ್ದು. ನಾವು ಪಕ್ಕದಲ್ಲೇ 100 ಕೋಟಿ ಹಿಂದೂಗಳು ಇವತ್ತು ಬದುಕ್ತಾ ಇರುವಂತವರು, 1.5 ಕೋಟಿ ಇರುವಂತಹ ಅಲ್ಲಿ ಪಕ್ಕದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನಾಯಿ ನರಿಗಳ ತರ ಬದುಕ್ತಾ ಇರುವಂತಹದ್ದು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ನೋವಾಗ್ತಾ ಇದೆ, ಸಿಟ್ಟು ಬರ್ತಾ ಇದೆ. ಏನೂ ಮಾಡಲಾರದಂತ ಸ್ಥಿತಿ ಇವತ್ತು 100 ಕೋಟಿ ಹಿಂದೂಗಳ ಮಾನಸಿಕ ಸ್ಥಿತಿ ಆಗ್ತಾ ಇದೆ. ಆಕ್ರೋಶ ಇದೆ, ಸಿಟ್ಟಿದೆ, ನೋವಿದೆ. ಇವತ್ತು ಜೀವಂತ ಸುಡ್ತಾ ಇದ್ದಾರೆ. ಒಬ್ಬ ದೇವಿದಾಸ್ ಅನ್ನುವಂತ ವ್ಯಕ್ತಿಯನ್ನು ದೇವಂತ ಅವನನ್ನ ಬೆಂಕಿ ಹಚ್ಚಿ ಸುಡ್ತಾರೆ, ಓಪನ್ ಆಗಿ ಸುಡ್ತಾರೆ. ನಾನು ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತ್ತೆ. ಅವನನ್ನ ಹಿಡಿದಿದ್ದಾರೆ, ಯಾರನ್ನೋ ಒಬ್ಬ ಕೊಂದವನು ಹಿಡಿದಿದ್ದಾರೆ, ಒಬ್ಬ ಮೌಲ್ವಿ ಇದ್ದಾನೆ, ಅವನು ಮದರ್ಸಾದ ಶಿಕ್ಷಕ ಇದ್ದಾನೆ. ನಾನು ಈಗಾಗಲೇ ಹೇಳಿದೆ, ಮದರ್ಸಾ ಭಯೋತ್ಪಾದಕ ಕೇಂದ್ರ, ಇದು ಸಾಕ್ಷಿ ಇದೆ ಇಲ್ಲಿ. ಅದು ಕೂಡ ಇಸ್ಲಾಂ ರಾಷ್ಟ್ರನಲ್ಲಿ, ಬಾಂಗ್ಲಾದೇಶದಲ್ಲಿ ಒಬ್ಬ ಮೌಲ್ವಿ ಮದರ್ಸಾದ ಶಿಕ್ಷಕನನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ. ಅದು ಅದ್ರ ಸಂಬಂಧಪಟ್ಟಾಗ. ಆದರೆ ಬಾಂಗ್ಲಾದಲ್ಲಿ ನಡೀತಾ ಇರುವಂತಹ ಪ್ರಕ್ರಿಯೆ ಕೇಂದ್ರ ಸರ್ಕಾರದ ಮೌನ ಇದೆಯಲ್ಲ, ಇದು ಒಪ್ಪಲಾರದು, ಇದು ಒಪ್ಪಂಗಿಲ್ಲ. ನಾವು ಇದನ್ನು ಸಹನೆ ಮಾಡಂಗಿಲ್ಲ. ಮೋದಿ ಅವರೇ, ನಾವು ಹೇಳೋದು, ನೀವು ಮಾಡಿದಂತಹ ಕಾರ್ಯ ಅಗಾಧವಾಗಿದೆ. ನೀವು ನಮಗೆ ದೇವರು, ನೀವು ಶ್ರೀಕೃಷ್ಣನ ಅವತಾರದಲ್ಲಿ ಬಂದಿದ್ದೀರಿ. ಆದರೆ ಬಾಂಗ್ಲಾ ವಿಷಯದಲ್ಲಿ ನಮಗೆ ಯಾಕೋ ನೋವಾಗ್ತಾ ಇದೆ. ಮೋದಿ ಅವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ಇದೆ ಬಾಂಗ್ಲಾ ವಿಚಾರದಲ್ಲಿ. 100ಕ್ಕೆ 100 ಕೇಂದ್ರ ಸರ್ಕಾರ ನೀವು ಇದರ ಬಗ್ಗೆ ಗಮನ ಹರಿಸದೇ ಇದ್ರೆ ನಮ್ಮ ದೇಶದ ಮೇಲೂ ಪರಿಣಾಮ ಆಗ್ತಾ ಇದೆ. ನಮ್ಮ ದೇಶದ ಮುಸ್ಲಿಮರು ಎದ್ದು ಕುಣಿತಾ ಇದ್ದಾರೆ. ನಮ್ಮ ದೇಶದ ಮುಸ್ಲಿಮರಿಗೆ ಇದರ ಪ್ರೇರಣೆ ಸಿಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ನಿಮ್ಮದು ಯಾವುದೇ ರೀತಿಯ ವ್ಯವಹಾರ ಏನೇ ಇದ್ರೂ ಕೂಡ 3 ಬಾರಿ ನರೇಂದ್ರ ಮೋದಿ ಕೇಂದ್ರ ಸರ್ಕಾರವನ್ನು ಆರಿಸಿ ತಂದಿದ್ದೇ ಹಿಂದೂಗಳ ಸುರಕ್ಷತೆಗೋಸ್ಕರ, ಹಿಂದೂಗಳ ಆನಂದವಾಗಿರಬೇಕು ಅಂತನ್ನುವುದಕ್ಕೋಸ್ಕರ, ದೇಶದ ಸುರಕ್ಷತೆಗೋಸ್ಕರ. ಸೊ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಪ್ರಕ್ರಿಯೆ ಬಹಳ ದೊಡ್ಡ ಅನಾಹುತ ಆಗುತ್ತೆ. ಇವತ್ತು ಮೌನ್ ಸಿಂಗದ ಆಡಳಿತ ಅಲ್ಲ, ಇಂದಿರಾ ಗಾಂಧಿಯವರ ಆಡಳಿತ ಅಲ್ಲ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿಯವರ ಆಡಳಿತ ಅಲ್ಲ, 56 ಇಂಚಿನ ಇಡೀ ಜಗತ್ತನ್ನೇ ನೇರವಾಗಿ ಎದುರಿಸಿದಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರೇ, 100 ಕೋಟಿ ಹಿಂದೂಗಳ ಪ್ರಾರ್ಥನೆ ಇದೆ, 100 ಕೋಟಿ ಹಿಂದೂಗಳ ಸಿಟ್ಟಿದೆ, ಆಕ್ರೋಶ ಇದೆ. ದಯವಿಟ್ಟು ಆ 1.5 ಕೋಟಿ ಇರುವಂತಹ ಹಿಂದೂಗಳ ರಕ್ಷಣೆಗೆ ಧ್ವನಿ ಎತ್ತಬೇಕು. ನಾನು ಒಂದು ಹೇಳ್ತೀನಿ, ಇದು ನಿರಂತರವಾಗಿ ಮೂಲದಲ್ಲೇ ದೋಷ ಇರೋದ್ರಿಂದ ನಮಗೆ ಇದು ನಿರಂತರ ಇರೋದೇನೆ ಇದು. ಅದಕ್ಕೆ ಹಿಂದೂ ಬಂಗಾಲ್ ಅಂತ ಹೇಳಿ ಯಾವ ರೀತಿ 71ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಬಾಂಗ್ಲಾದೇಶ ಅಂತ ಹೇಳಿ ಪಾಕಿಸ್ತಾನವನ್ನು ಬೇರ್ಪಡಿಸಿದ್ರು ಯುದ್ಧ ಮಾಡಿ, ಅದೇ ಮಾದರಿಯಲ್ಲಿ ಯುದ್ಧ ಮಾಡಿ ಹಿಂದೂ ಬಂಗ್ಲಾ ಅಂತ ಹೇಳಿ ನಿರ್ಮಾಣ ಮಾಡಿದ್ರೆ ಪರ್ಮನೆಂಟ್ ಶಾಂತಿ ಇರುತ್ತೆ, ಪರ್ಮನೆಂಟ್ ಸುಖವಾಗಿರ್ತಾರೆ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಸರಿ, ಅನೇಕ ಬಾಂಗ್ಲಾದೇಶಿಗರು ಅಕ್ರಮವಾಗಿ ಬಂದು ಭಾರತದಲ್ಲಿ ನೆಲೆ ನಿಂತಿದ್ದಾರೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡ ಕೂಡ ಕಳೆದ 3 ದಿನದಿಂದ ಬೆಂಗಳೂರಿನಲ್ಲಿ ಹೀಗೆ ವಾಸವಿರುವ ಅಕ್ರಮ ಬಾಂಗ್ಲಾದೇಶಿಗರನ್ನ ಹುಡುಕಿ ಪೊಲೀಸರಿಗೆ ವಶಕ್ಕೆ ಕೊಡೋ ಪ್ರಯತ್ನ ಮಾಡ್ತಿದೆ. ಆದ್ರೆ ಅದರಲ್ಲಿ ಅನೇಕರನ್ನ ನಾವು ಗಮನಿಸಿದಾಗ ಹೊಟ್ಟೆಪಾಡಿಗಾಗಿ ಭಾರತಕ್ಕೆ ಬಂದವರು ಅನೇಕರಿದ್ದಾರೆ. ಆದ್ರೆ ನೀವು ಬಾಂಗ್ಲಾದೇಶದಿಂದ ಬಂದವರನ್ನ ನಿಮ್ಮ ಬೇರೆ ಒಂದು ಭಾಷಣದಲ್ಲಿ ವೈರಸ್ ಅಂದು ಬಿಡ್ತೀರಿ, ಕ್ಯಾನ್ಸರ್ ಅಂದು ಬಿಡ್ತೀರಿ. ಬಾಂಗ್ಲಾದೇಶಿಗರು ಇಲ್ಲಿ ಅಕ್ರಮವಾಗಿದ್ದಾರೆ ಅಂತಂದ್ರೆ ಅವ್ರನ್ನ ನಾವು ಶತ್ರುಗಳನ್ನ ಸಾಕ್ತಾ ಇರೋ ರೀತಿಯಲ್ಲಿ ಅಂದು ಬಿಡ್ತೀರಿ. ಇಲ್ಲಿ ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನ ನೋಡ್ಲಿಕ್ಕೆ ಸಾಧ್ಯನೇ ಇಲ್ವಾ ಅಂತ? ಮಾನವೀಯತೆ ನಮಗಷ್ಟೇ ಇರಬಾರದು, ಹಿಂದೂಗಳಿಗೆ ಅಷ್ಟೇ ಇರಬಾರದು. ಶಾಂತಿ ಸೌಹಾರ್ದ ಬರೀ ಹಿಂದೂಗಳಿಗೆ ಮಾತ್ರ ಇರಬಾರದು. ಚಪ್ಪಾಳೆ ಒಂದೇ ಕೈಯಿಂದ ಆಗೋದಿಲ್ಲ, ಎರಡೂ ಸೇರಿದಾಗ ಅದು ಸೌಹಾರ್ದ,
ಅಂತನ್ನುವಂಥದ್ದಾಗತ್ತೆ. ನಾನು ಹಿಂದೆ ಉಡುಪಿಯ ಪೇಜಾವರ ಸ್ವಾಮೀಜಿಯವರ ಮಠದಲ್ಲಿ ಇಫ್ತಾರ್ ಕೂಟ ಮಾಡಿದಾಗ ನಾನು ವಿರೋಧ ಮಾಡಿದ್ದೆ. ಪೂಜ್ಯ ಸ್ವಾಮೀಜಿಯವರೇ ಇಫ್ತಾರ್ ಕೂಟ ಮಾಡಿದಾರಲ್ಲ, ಓಕೆ, ಸೌಹಾರ್ದ ದೃಷ್ಟಿಯಿಂದ ಮಾಡಿದಿರಿ. ಅದೇ ಮಾದರಿಯಲ್ಲಿ ಒಂದು ಗಣೇಶನನ್ನ ತಗೊಂಡು ಹೋಗಿ ಮಸೀದಿಯಲ್ಲಿ ಒಳಗಡೆ ಇಟ್ಟು ಪೂಜೆ ಮಾಡಿ ಸಮಾರಂಭ ಆರತಿ ಮಾಡಿದರೆ ಅವಾಗ ಸೌಹಾರ್ದ ಆಗತ್ತೆ. ಬರೇ ನಮ್ಮಲ್ಲೇ ನಮ್ಮ ಇದರನ್ನೇ ನಾವು ನಮ್ಮನ್ನ ಬಗ್ಸುವಂತ, ನಮ್ಮನ್ನೇ ಇವತ್ತು ಮಾಡುವಂತ ಪ್ರಕ್ರಿಯೆ ಇದಕ್ಕೆ ಸೌಹಾರ್ದ ಅಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇನ್ನು ನೀವು ಈಗ ಕೇಳಿದ ಪ್ರಶ್ನೆಗೆ ನಾನು ಹೇಳ್ತಾ ಇರೋದು ಏನ್ ಕೇಳಿ, ಅಕ್ರಮವಾಗಿ ಬಂದವರು, ಹೊಟ್ಟೆಪಾಡಿಗಾಗಿ ಬಂದವರು ಅನೇಕರಿದ್ದಾರೆ. ನಮ್ಮ ದೇಶದಲ್ಲಿ ನಿನ್ನೆ ನಮ್ಮ ಗೃಹ ಮಂತ್ರಿ, ರಾಜ್ಯದ ಗೃಹ ಮಂತ್ರಿ ಹೇಳಿದ್ದಾರೆ, ಕೇಂದ್ರ ಸರ್ಕಾರದ ಜವಾಬ್ದಾರಿ, ಕೇಂದ್ರ ಸರ್ಕಾರದ ಬಾರ್ಡರ್ನಲ್ಲಿ ಒಳಗಡೆ ನುಸುಳುಕೋರು ಬರ್ತಾ ಇರುವಂತಹದ್ದು ಕೇಂದ್ರ ಸರ್ಕಾರ ತಡಿಬೇಕು ಅನ್ನುವಂತ, ಅದು ಸತ್ಯ. ಅದು ಅವ್ರು ಹೇಳಿದ್ದು ಸತ್ಯ. ಆದ್ರೆ ಒಳಗಡೆ ಬಂದ್ಬಿಟ್ಟಿದ್ದಾರೆ ಈಗ. ಸೊ ಒಳಗಡೆ ಬಂದ ಮೇಲೆ ಅವರನ್ನ ಗುರುತಿಸಿ ಅವರನ್ನ ಸರಿಯಾದ ವ್ಯಕ್ತಿ ಹೌದೋ ಅಲ್ಲೋ ಅಂತನ್ನುವಂಥದ್ದು ನೋಡಿಕೊಂಡು ಅವರನ್ನ ಹೊರಗೆ ಹಾಕಬೇಕಾದಂಥದ್ದು ಕರ್ತವ್ಯ ರಾಜ್ಯ ಸರ್ಕಾರದ್ದು. ಇನ್ನು ಹೊಟ್ಟೆಪಾಡಿಗೆ, ಮಯನ್ಮಾರ್ನಲ್ಲಿ, ಬರ್ಮಾದಲ್ಲಿ ಅವರು ಹೊಟ್ಟೆಪಾಡಿಗೆ ಅಂತ ಹೇಳಿ ಒಳಗಡೆ ಬಂದಂಥವ್ರು ಮಯನ್ಮಾರ್ವನ್ನೇ, ಅಂದ್ರೆ ರೋಹಿಂಗ್ಯಾ ಮುಸ್ಲಿಮರು ಇಡೀ ಬರ್ಮಾವನ್ನೇ ನುಂಗಿ ಹಾಕೋ ಕೂತ್ಕೊಂಡಾಗ ಅಲ್ಲಿಯ ಬೌದ್ಧರು, ಬರ್ಮಾದ ಬೌದ್ಧರು ಅವರನ್ನು ಒದ್ದು ಓಡಿಸಬೇಕಾದ, ನಿಮ್ಗೆ ಉಪಕಾರ ಮಾಡಿದೀವಿ, ಮನೆ ಕೊಟ್ಟಿದೀವಿ, ಊಟ ಕೊಟ್ಟಿದೀವಿ, ಬಟ್ಟೆ ಕೊಟ್ಟಿದೀವಿ, ಉದ್ಯೋಗ ಕೊಟ್ಟಿದೀವಿ, ನಮ್ಮ ಧರ್ಮವನ್ನ ಹಾಳು ಮಾಡುವಂತ ಪ್ರವೃತ್ತಿ ಮಾಡ್ತೀರಿ ಅಂತ ಹೇಳಿ ಒದ್ದು ಓಡಿಸಿದ್ರು. ಉಪಕಾರ ಸ್ಮರಣೆ ಅನ್ನುವಂಥದ್ದು ಇಸ್ಲಾಂದಲ್ಲಿ ಇಲ್ಲ. ಬಾಂಗ್ಲಾ ಉದಾಹರಣೆ ಇದೆ, ಬರ್ಮಾ ಉದಾಹರಣೆ ಇದೆ, ಅಫಘಾನಿಸ್ತಾನ ಉದಾಹರಣೆ ಇದೆ. ಇವೆಲ್ಲದಕ್ಕೂ ನಾವು ಎಷ್ಟು ರೀತಿಯ ಸಹಕಾರ ಕೊಟ್ಟಿಲ್ಲ ಇಲ್ಲಿವರೆಗೆ 78 ವರ್ಷದಲ್ಲಿ. ಯಾವುದು ಉಪಕಾರ ಸ್ಮರಣೆ ಮಾಡಿದ್ದು ಒಂದು ಉದಾಹರಣೆ ಇದೆ? ಇವರು ಟೇಬಲ್ ಮೇಲೆ ಕೂತ್ಕೊಂಡು ನಾವು ನೀವು ಅಣ್ಣ ತಮ್ಮಂದರಾಗಿರೋ ಅಂತ ಹೇಳಿ ಎಲ್ಲಾ ಪ್ರಧಾನಿಗಳು ಕೂತ್ಕೊಂಡು ಮಾಡಿದ್ರು. ಮತ್ತೆ ಹಿಂದಿನಿಂದ ಬೆನ್ನಿಗೆ ಚೂರಿ ಹಾಕುವಂತ ಪ್ರವೃತ್ತಿ ಇವತ್ತು ಇಸ್ಲಾಮಿನ ರಾಷ್ಟ್ರಗಳು, ದೇಶಗಳು, ನಾಯಕರು ಎಲ್ಲರೂ ಮಾಡಿದ್ದಾರೆ. ಇನ್ನು ನಮ್ಮ ದೇಶದಲ್ಲಿ ಇರುವಂತಹ ನಾನು ಹೇಳೋದು, ಇವರನ್ನು ಹೊರಗೆ ಹಾಕಲೇಬೇಕು. ಭಯಾನಕವಾದಂತಹ, ನಾಳೆ ಇವತ್ತಿಲ್ಲ ನಾಳೆ ದೊಡ್ಡ ಕಂಟಕರಾಗ್ತಾರೆ ಅಂತ